ಕೊಡಬೇಕಾಗುತ್ತೆ. ಆ ರೀತಿ ಹಲವಾರು ಸಮಸ್ಯೆಗಳು ಜೊತೆಲಿ ನೋಟಿಫಿಕೇಶನ್ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ 2,78,000 ಹುದ್ದೆ ಖಾಲಿ ಇದೆ ಅಂತ ಪ್ರತಿ ವರ್ಷ ನಾವು ನೋಡ್ಕೊಂತೀವಿ. ಆದರೆ ನಮ್ಮ ಆಕ್ಚುಯಲ್ ಡಾಟಾ ನೋಡಿದ್ರೆ ಮೋರ್ ದೆನ್ 5 lakhs ವೇಕೆನ್ಸಿ ಇದೆ. ನಾವು ಬಂದಿರೋ ಉದ್ದೇಶ ಏನು, ಒಂದು ಜಾಬ್ ತೊಗೊಂಡು ಹೋಗ್ಬೇಕಂತೇಳಿ ಇಷ್ಟು ಕಷ್ಟಪಟ್ಟು ಮನೆ ಬಿಟ್ಟು 5 ವರ್ಷ ಇಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀವಿ. ಆದರೆ ಯಾವುದೇ ನೇಮಕಾತಿ ಆಗ್ತಿರಲ್ಲ. ನಾವು ಇವತ್ತು ಗಣಪತಿಗೆ ಬೇಡ್ಕೊಬೇಕು ಸರ್ಕಾರಕ್ಕೆ, ಅಟ್ಲೀಸ್ಟ್ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಪ್ರತಿ ವರ್ಷ ಕಾಲ್ ಮಾಡಿ, ಈಗ ಆಲ್ರೆಡಿ ಒಂದು 3 lakhs ವೇಕೆನ್ಸಿ ನೀವು ತೋರಿಸ್ತಾ ಇರೋ ವೇಕೆನ್ಸಿಲಿ ಅಟ್ಲೀಸ್ಟ್ 1/3 ಆಫ್ ದಿ ವೇಕೆನ್ಸಿ ನೆಕ್ಸ್ಟ್ 1 year ನೇಮಕಾತಿ ಇದು ಪ್ರಾರಂಭ ಮಾಡಿ ಅಂತೇಳಿ ಗಣೇಶ ಆದ್ರೂ ಸರ್ಕಾರಕ್ಕೆ ಬುದ್ಧಿ ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊಂತೀನಿ. ಜೈ ಗಣೇಶ. ಯಾಕೆಂತಂದ್ರೆ ಪ್ರತಿ ಒಂದು ವರ್ಷ ಹೋಗ್ತಾನೆ ಇರುತ್ತೆ ನೋಡಿ. ದುಡ್ಡು ಇರುತ್ತೆ, ಇವತ್ತು ನಾಳೆ ಹೋಗುತ್ತೆ. ದುಡ್ಡು ಇವತ್ತು ನೀವು ಖರ್ಚು ಮಾಡಿರೋ ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು. ಬೇರೆ ಒಂದು ಇಲಾಖೆಯಲ್ಲಿ ನೀವೇ ಸ್ವಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ದುಡ್ಡು ಸಂಪಾದನೆ ಮಾಡ್ಬೋದು. ನೀವು ಹಾಕಿರೋ ಎನರ್ಜಿ ಮತ್ತೆ ಟೈಮ್ ಇದೆಯಲ್ಲ, ಆ ಟೈಮ್ ಯಾರು ಕೊಡೋಕ್ಕಾಗಲ್ಲ. ಹಂಗಾಗಿ ಸರ್ಕಾರ ಎಚ್ಚೆತ್ಕೊಬೇಕಾಗುತ್ತೆ. ಈಗ ನೋಡಿ ಇದು ಗಣೇಶ ಅಂತ ಯಾಕೆ ಹೇಳ್ತೀವಿ, ಗಣೇಶಕ್ಕೆ ಇಷ್ಟು ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ಈ ಗಣೇಶನ್ ಲಾಸ್ಟ್ ಇಯರ್ ಒಂದು ಜವಾಬ್ದಾರಿಯಿಂದ ಗಣೇಶನ ಉತ್ಸವನ ಪ್ರಾರಂಭ ಮಾಡಿ ತುಂಬಾ ಅದ್ದೂರಿಯಾಗಿ ಗಣೇಶ ಉತ್ಸವ ಮಾಡಿದ್ರು. ಲಾಸ್ಟ್ ಟೈಮ್ ಮಾಡಿದ್ದು ಚೇತನ್ ನೇಮಕತ್ವದಲ್ಲಿ ಈ ಒಂದು ಗಣೇಶ ಮಾಡಿದ್ದು. ಈಗ ವಿತಿನ್ ಒಂದು 3-4 months ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಲಾಸ್ಟ್ ಅವನು PSI ಸೆಲೆಕ್ಟ್ ಆಗಿ ಇವತ್ತು ಟ್ರೈನಿಂಗ್ ಅಲ್ಲಿ ಇದ್ದಾನೆ. 6 ತಿಂಗಳಿಂದ ಟ್ರೈನಿಂಗ್ ಅಲ್ಲಿ ಇದ್ದಾನೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬಂದಿರೋ ಎಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ 1 ವರ್ಷದಲ್ಲಿ ನೀವು ಯಾವ ಕನ್ಸ್ ಕಂಡ್ಕೊಂಡಿರೋ, ಯಾವ ಹುದ್ದೆ ಕನ್ಸ್ ಕಂಡ್ಕೊಂಡಿರೋ ಆ ಹುದ್ದೆ ಸಿಗ್ಲಿ ಅಂತ ದೇವರ ಹತ್ರ ನಾನು ಬೇಡ್ಕೊಂತೀನಿ. ಯಾಕೆಂದ್ರೆ ಗಣೇಶ ನಂಬ್ಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಸರ್ಕಾರ ನೇಮಕಾತಿ ಮಾಡಿದ್ರೆ ನೆಕ್ಸ್ಟ್ 1 ವರ್ಷದಲ್ಲಿ ಇರೋರು ಎಲ್ಲರೂ ಆಲ್ಮೋಸ್ಟ್, ಯಾಕೆಂದ್ರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರೋದು ಚಂದ್ರ ಲೇಔಟ್, ವಿಜಯನಗರ, ಧಾರವಾಡ, ಬಿಜಾಪುರ ಈ ಒಂದು ಕಾಂಪಿಟೇಟಿವ್ ಹಬ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬಂದು ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಬಂದು ಓದ್ತಾ ಇದೀವಿ ಅಂತಂದ್ರೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಓದ್ತಾ ಇರ್ತೀವಿ. ಒಬ್ಬೊಬ್ರು ಲೈಬ್ರರಿ ಏನಿಲ್ಲ ಅಂದ್ರೆ ಮಿನಿಮಮ್ 10 to 12 hours ಕನಿಷ್ಠ ಅಂದ್ರೆ ಮಿನಿಮಮ್ 10 to 12 hours ಓದ್ತಾ ಇದ್ದೀರಾ ಇಲ್ವಾ? ಕಷ್ಟಪಟ್ಟು ಓದ್ತಾ ಇದ್ರಿಲ್ವಾ? ಆ ಕಷ್ಟಪಟ್ಟು ಓದ್ತಾ ಇರ್ಬೇಕಂತಂದ್ರೆ ಸರ್ಕಾರ ಅಟ್ಲೀಸ್ಟ್ ಕಣ್ತದ್ದಾದ್ರೂ ನೇಮಕಾತಿ ಪ್ರಾರಂಭ ಮಾಡ್ಬೇಕಲ್ವಾ? ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಏನಿದೆ ಓದೋದ್ರು? ನಾವೆಲ್ಲ ಡಿಮ್ಯಾಂಡ್ ಮಾಡ್ಬೇಕಿರೋ ಪ್ರತಿಯೊಂದು ಹೋರಾಟಕ್ಕೂ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಗೆಜೆಟ್ ಮಾಡಿ ನೇಮಕಾತಿ ಪ್ರಾರಂಭ ಆಗುತ್ತೆ. ಅದು ನೇಮಕಾತಿ ಪ್ರಾರಂಭ ಆಗುತ್ತಂದ್ರೆ ಅದು ನಿಮ್ಮ ಎಲ್ಲರ ಜವಾಬ್ದಾರಿ ಇದೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ನೇಮಕಾತಿ ಇದೆ ಇವತ್ತು ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಯಾವ ಸಮಾಜದಲ್ಲಿ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ರೋಡ್ ಆಗ್ತಕ್ಕಲ್ಲ, ಒಂದು ರೋಡಿಗೆ ಈ ತಕ್ಷಣಕ್ಕೆ ಒಂದು ಪ್ರಶ್ನೆ ಮಾಡಿದ್ರೆ ಮನವಿ ಕೊಡಬೇಕು. ಇಲ್ಲ ಒಂದು ರೋಡಲ್ಲಿ ಇರೋರೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದ್ರೇನೆ ಏನಾದರೂ ಚೇಂಜಸ್ ಆಗೋದು. ಬೇಕಾದ್ರೆ ಯಾರಾದ್ರೂ ಹೋಗಿ ಕೇಳಿ, ಬೀದಿ ಯಾವ ಒಂದು ವಿಲೇಜಲ್ಲಿ ಚೇಂಜ್ ಆಗಿದೆ, ಯಾವ ಒಂದು ಹಳ್ಳಿಯಲ್ಲಿ ಚೇಂಜ್ ಆಗಿದೆ, ಯಾವ ಒಂದು ಡಿಸ್ಟ್ರಿಕ್ಟ್ ಚೇಂಜ್ ಆಗಿದೆ, ಯಾವ ಒಂದು ತಾಲೂಕು ಚೇಂಜ್ ಆಗಿದೆ ಅಂತಂದ್ರೆ ಅಲ್ಲಿರೋ ವ್ಯಕ್ತಿಗಳು ಪ್ರಾಪರ್ ಆಗಿ ಪ್ರಶ್ನೆ ಮಾಡಿದಾಗ ಮಾತ್ರ ಏನಾದರೂ ಚೇಂಜಸ್ ಆಗುತ್ತೆ. ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೇ ಫಸ್ಟ್ ಟೈಮ್ ನಿಮ್ಗೆ ಎಲ್ಲರಿಗೂ ಹೇಳಿದ್ದು 43 ಡಿಪಾರ್ಟ್ಮೆಂಟ್ ಇಂದ 2,76,386 ಹುದ್ದೆ ಖಾಲಿ ಇದೆ ಅಂತೇಳಿ ಫಸ್ಟ್ ಟೈಮ್ ನಾನು ಅಕ್ಸಾ ಸಂಘಟನೆಯಿಂದ ನೀಡಿದ್ದು. ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಪ್ರಶ್ನೆ ಮಾಡೋದಂದ್ರೆ ಅದು ನಮ್ಮ ಸಮಸ್ಯೆನೇ. ನಾಳೆ ನಿಮ್ಮ ಸಮಸ್ಯೆ ಆದಾಗ ಅವರು ಹಂಗೆ ಅಂತ ಅನ್ಕೊಂಡ್ರೆ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಪ್ರತಿಯೊಬ್ಬರು ಬೇರೆಯವ್ರ ಸಮಸ್ಯೆ ಅದು ನಮ್ಮ ಸಮಸ್ಯೆ ಅನ್ಕೊಂತೀವಲ್ಲ, ನಮ್ಮ ಸಮಸ್ಯೆನ ಅದರ ಪಬ್ಲಿಕ್ ಇಶ್ಯೂಸ್ ಮಾಡಿದಾಗ ಮಾತ್ರ ಅದನ್ನು ಸಮಸ್ಯೆ ಬಗೆಹರಿಸ್ತಾರೆ ಸರ್ಕಾರ. ಇಲ್ಲ ಅಂತಂದ್ರೆ ಸರ್ಕಾರ ಕೇಳೋದೇ ಇಲ್ಲ. ಸರ್ಕಾರ ಯಾವತ್ತೂ ವೋಟ್ ಬ್ಯಾಂಕ್ ನೋಡ್ತಾರೆ ಅಷ್ಟೇ. ನಮ್ಗೆ ಅವ್ರಿಗೆ ವೋಟ್ ಎಷ್ಟು ಜನ ಇದ್ದಾರೆ ಅಂತೇಳಿ, ಇಲ್ಲಿರೋರು ಎಷ್ಟು ಜನ ಇದ್ದೀರಾ ಎಲ್ಲಾನು ಇಲ್ಲೇ ಆಲ್ಮೋಸ್ಟ್ ಎಲ್ಲ ವರ್ಷಾನುಗಟ್ಟಲೆ ಇಲ್ಲೇ ಇರ್ತೀರಾ. ನೀವೆಲ್ಲ ಒಂದ್ ಕಡೆ ವೋಟರ್ ID ಮಾಡಿಸ್ಕೊಳ್ಳಿ. ಇಲ್ಲಿ ನೀವು ಏನು ಕೇಳ್ತಿರೋದನ್ನ ಬಂದು ಮಿನಿಮಮ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 20,000 ವೋಟ್ ಇತ್ತಂದ್ರೆ ನಿಮ್ದು 20,000 ಅಲ್ಲ, ಒಂದು 10,000 ವೋಟ್ ಇತ್ತಂದ್ರೂ ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ನಾವು 10,000 ಜನ ವೋಟ್ ಹಾಕ್ತೀವಿ ಇಲ್ಲಿ ಅಂತ ಹೇಳಿ ಈ ಕಾನ್ಸ್ಟಿಟ್ಯೂನ್ಸಿಲಿ ಆ MLA ಕರ್ಕೊಂಡೋಗಿ CM ಭೇಟಿ ಮಾಡಿಸ್ತಾರೆ. ಅವೆಲ್ಲ ಒಂದೊಂದು ಓಟು ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ನೋಡೋದು ಮತ್ತೆ ಒಂದು MLA ನೋಡೋದು, ಒಂದು ಕಾರ್ಪೊರೇಟರ್ ನೋಡೋದು, ಯಾರೇ ಆಗಲಿ ವೋಟ್ ಎಷ್ಟು ಜನ ಇದ್ದಾರೆ. ಈ ಒಂದು ಮನೆಗೆ ಪ್ರಿಫರೆನ್ಸ್ ಕೊಡ್ಬೇಕಂದ್ರೂ ಅಷ್ಟೇ, ಒಂದು ರೋಡಿಗೆ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ಆ ವೋಟಲ್ಲಿ ನಮ್ಮ ಪಕ್ಷಕ್ಕೆ ಎಷ್ಟು ವೋಟ್ ಬೀಳುತ್ತೆ ಅಂತ ಯೋಚನೆ ಮಾಡ್ತಾರೆ. ಒಂದು ವಾರ್ಡ್ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಆ ವಾರ್ಡಲ್ಲಿ ಇಷ್ಟು ವೋಟ್ ನಮಗೆ ಬಿದ್ದಿದೆ, ನಮ್ಮ ಪಕ್ಷಕ್ಕೆ ಎಷ್ಟು ಬಿದ್ದಿದೆ, ಅದು ನನಗೆ ಎಷ್ಟು ವೋಟ್ ಬಿದ್ದಿದೆ ಅಂತ ಚೆಕ್ ಮಾಡ್ತಾರೆ. ಅಂತ ಪರಿಸ್ಥಿತಿ ಇವಾಗ ವೋಟ್ ಬೇಕೇ ಇಲ್ಲ. ನಾವು ಹಂಗಾಗಿ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು, ವೋಟ್ ಇಲ್ಲ, ವೋಟಿಂಗ್ ರೈಟ್ಸ್ ಇಲ್ಲ ಅಂತ ನೀವು ಯಾರು ಅಂತ ಕೇರೆ ಮಾಡಲ್ಲ. ಇವತ್ತು ಸಮಾಜದ ಅಷ್ಟು ಚೇಂಜಸ್ ಅಂದ್ರೆ ಈ ಒಂದು ಸಮಾಜದಲ್ಲಿ ಒಂದು ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಇರಲಿ, ಪ್ರದೀಪ್ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಬಂದಿಲ್ಲ. ಜನಪ್ರಿಯ ಶಾಸಕರು, ಈ ಕ್ಷೇತ್ರದ ಮುಂದಿನ MLA ಅವರು ಮಾಜಿ ಮಿನಿಸ್ಟರ್ ಆಗಿರುವಂತಹ ಕೃಷ್ಣಪ್ಪರವರ ದ್ವಿತೀಯ ಪುತ್ರರಾದಂಥ ಪ್ರದೀಪ್ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಬೆಂಗಳೂರಲ್ಲಿ ಇಲ್ಲೇ ಗಣಪತಿ ಕುರ್ಸಿಯಲ್ಲಿ ಇವ್ರು ಏನು MLA ಇರ್ತಾರೆ ಅವ್ರನ್ನ ಕರೆದು ಅವ್ರಿಗೆ ಒಂದು ಸನ್ಮಾನ ತೀರಿಸೋದು ಒಂದು ಜವಾಬ್ದಾರಿ ಅಂತ ಅಂದ್ಕೊಳ್ತಾರೆ. ಸೊ ಹಂಗೆ ಈ ಕ್ಷೇತ್ರದ MLA ಆಗಿರೋ ಕೃಷ್ಣಪ್ಪ ಅವ್ರು ಬರದೆ ಅವರ ದ್ವಿತೀಯ ಪುತ್ರ ಪ್ರದೀಪ್ ಕೃಷ್ಣ ಅವರ ಕಳಿಸಿದರು.
ಒಂದು ಅವರು ಸನ್ಮಾನ ಆದಮೇಲೆ ಈಗ ಪ್ರಸಾದ ಕೊಡುವಂಥ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ವಿದ್ಯಾರ್ಥಿಗಳ ಪರವಾಗಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ, ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಒಂದು ಮನವಿ ಕೊಡಿ. ದಯವಿಟ್ಟು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ, ಅವರಿಗೆಲ್ಲ ಬೇಗ ನೋಟಿಫಿಕೇಶನ್ ಮಾಡಿಸಿ ಅಂತ ಕೇಳ್ಕೊಳ್ಳೋಣ. ಈ ಥರ ಫಂಕ್ಷನ್ ಆದಾಗ ಪಬ್ಲಿಕ್ ಊಟಕ್ಕೆ ಎಷ್ಟು ಜನ ಹೋಗ್ತಾರೆ, ಒಂದೊತ್ತು ಊಟ ಮಿಕ್ಕಿ ಅಂತ. ಇವ್ರ ಮನವಿ, ಇವ್ರ ಕಷ್ಟ ಸರ್ಕಾರಕ್ಕೆ ತಲುಪಿಸೋದು ನಿಮ್ಮ ಕೈಯಲ್ಲಿರುತ್ತೆ. ದಯವಿಟ್ಟು ತಿಳಿಸಿ. ಮನವಿ ಕೇಳೋಣ. ನೋಡಿ ಗುರಿ, ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ಇಲ್ಲ ಒಂದು ಗುರು. ನೋಡಿ ಗಾಯ್ಸ್, ಸಮುದ್ರ ಸಮುದ್ರ. ಕಾಂತಕುಮಾರ್ ಕಿತ್ತಾಟ ನೋಡಿ. ಅನ್ಎಂಪ್ಲಾಯ್ಮೆಂಟ್ ಇಷ್ಟೊಂದಿದೆ ಅಂತ ಹೇಳ್ತಾರೆ. ಖಂಡಿತ ಅನ್ಎಂಪ್ಲಾಯ್ ಇರೋದೇ ಇಲ್ಲೆಲ್ಲ ಬಂದಿರೋದು ಲೈಬ್ರರಿ ಓದೋ ಹುಡುಗರಾಗಿರ್ಬೋದು. ಪ್ರಾಬ್ಲಮ್ನ ಹೇಳ್ತಾ ಇದ್ದೀನಿ ಅಷ್ಟೇ.